ನೀವು ಮಾರ್ಕೆಟ್ ಹಿಸ್ಟ್ರಿ ನೋಡಿದರೆ ಇವೆಂಚುಲಿ ಆಲ್ ಮಾರ್ಕೆಟ್ಸ್ ವಿಲ್ ಗೋ ಅಪ್. ಬಟ್ ವಿತಿನ್ ಪೀರಿಯಡ್ಸ್, ವಿತಿನ್ 10 ಡೆಕೇಡ್, ಒಂದು ಡೆಕೇಡಲ್ಲಿ ತೊಗೊಂಡ್ರೆ ಮಾರ್ಕೆಟ್ ಕರೆಕ್ಷನ್ಸ್ ವಿಲ್ ಹ್ಯಾಪನ್. ಅವ್ರ ಮಾರ್ಕೆಟ್ ಕರೆಕ್ಷನ್ಸ್ ಯಾಕೆ ಆಗುತ್ತೆ? ಈ ಯೂಶಲಿ ಬುಲ್ ಮಾರ್ಕೆಟ್ಸಲ್ಲಿ ನಾವು ನೋಡ್ತೀವಿ, ಮಾರ್ಕೆಟ್ ಸ್ಟಾಕ್ ವ್ಯಾಲ್ಯೂಯೇಷನ್ಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಕರೆಕ್ಟ್. ಈಗ ಒಂದೊಂದು ಸಲ ಲೆಟ್ಸ್ ಒಂದು ಶಾಂಪೂ ಬಾಟ್ಲು ₹100 ಶಾಂಪೂ ಬಾಟ್ಲ್ ಇದೆ. ಯಾರೋ ಬಂದು ಆ ಶಾಂಪೂ ತುಂಬ ಚೆನ್ನಾಗಿದೆ ಅಂದರೆ ನಾನು ಹೋಗಿ ₹100 ಕೊಡ್ತೀನಿ. ನಾನು ಹೋಗಿ 5 ಪೀಪಲ್ಗೆ ಹೇಳ್ತೀನಿ. ಅವ್ರಿಗೆ ಬಂದು ₹100 ಹೌದಾ ತುಂಬ ಚೆನ್ನಾಗಿದೆಯಾ ಅಂತ ಅವರು ತಗೊಳಕ್ಕೆ ಹೋಗಿ ನೋಡ್ತಾರೆ. ಅದು ಸ್ಟಾಕು ಲಿಮಿಟೆಡ್ ಸಪ್ಲೈ ಇರುತ್ತೆ. ಅವ್ರು ಅಂತಾರೆ ಅಷ್ಟು ಚೆನ್ನಾಗಿದ್ದರೆ ನಾನು ಅದಕ್ಕೆ 110 ಕೊಡ್ತೀನಿ, 120 ಕೊಡ್ತೀನಿ, 200 ಕೊಡ್ತೀನಿ ಅಂತ. ಅವ್ರೋಗಿ ಇನ್ನು 10 ಜನ ಕೇಳ್ತಾರೆ. ಅವ್ರು ಬಂದು ನಾವು ಅಷ್ಟು ತುಂಬ ಚೆನ್ನಾಗಿದೆಯಾ, ನಾನು 200, 300, 400 ಕೊಡ್ತೀನಿ ಅಂತ. ಆಮೇಲೆ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಏನು ಮಾಡ್ತಾನೆ, ಇದು ಆಫ್ಟರ್ ಆಲ್ ಶಾಂಪೂ ಬಾಟಲ್, ಇದು ಬೆಲೆ ₹100 ಇದೆ, ಇದಕ್ಕೆ ಯಾಕೆ ಇವ್ರು ₹500 ಕೊಡ್ತಾ ಇದ್ದಾರೆ? ಅವ್ರಿಗೆ ತಲೆ ಇಲ್ಲ. ಸೊ ಲೆಟ್ ಮೀ ಸೆಲ್ ಇಟ್ ನೌ ಅಟ್ ದ ಪೀಕ್ ಅಂತ ಅವ್ರು ಸೆಲ್ ಮಾಡ್ತಾರೆ ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ರೀಟೇಲ್ ಇನ್ವೆಸ್ಟರ್ಸ್ ಏನಾಗುತ್ತೆ, ಇವರು ಫೋಮೋ, ಅವ್ರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅವ್ರಿಗೆ ಅಯ್ಯೋ ಆ ಶಾಂಪು ಸಿಗದೆ ಹೋದರೆ ಹೇಗೆ ಅಂತ ತಾನೇ ಮಾಡೋಕ್ಕಾಗಲ್ಲ, ಅದು ತಲೆ ಮೇಲೆ ಅಂತ ಅವ್ರು ಬಂದು ತಗೋತಾರೆ. ರೀಟೇಲ್ ಇನ್ವೆಸ್ಟರ್ಸ್ ಯೂಶಲಿ ಲಾಸ್ಟ್ನಲ್ಲಿ ಕೊನೆಯಲ್ಲಿ ಬಂದು ತಗೊಳ್ಳೋದು. ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಏನಂತಾರೆ, ₹500 ಬಂದಿದೆ ಸಾಕು ಅಂತ ಅವರೆಲ್ಲ ಹೋಗ್ತಾರೆ. ಈ ರೀಟೇಲ್ ಇನ್ವೆಸ್ಟರ್ಸ್ ಎಲ್ಲ ಇಟ್ಕೊಂಡು ಲಾಸ್, ಅದು ದಟ್ಸ್ ದ ಕಾಮನ್ ಫ್ಯಾಲಸಿ. ಏನಾಗುತ್ತೆ, ಅವರು ₹500 ತೊಗೊಂಡಿರ್ತಾರೆ, ಅದು ಬಿದ್ದು ₹100 ಬರುತ್ತೆ. ಅವರು ಅದು ಏನಾಗುತ್ತೆ, ನುಂಗೋಕ್ಕೂ ಆಗಲ್ಲ, ಒಗಿಯೋಕ್ಕೂ ಆಗಲ್ಲ.